ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ ಇದವ್ರು ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕ, ಇದೇ ಎಂ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೇಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರ್ ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತಿ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದಿದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅತ್ತೇನು ನಾವು ಬರದ್ರ, ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನನ್ನ ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ. ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನ. ಆ ಕೂಸನ್ನ ತಗೊಂಡೋಗಿ ನೀವು ನಿಮಗೆ ಮನಸ್ಸೋ ಇಚ್ಛೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡುದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ? ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನ ಆಧಾರವಾಗಿ ಇಟ್ಟುಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನವ್ರು ಇದ್ರ ನಾವು ಯಾರು ನಮಗೆ ಏನಾರ ಅಂದ್ರ ಏನಾರ ಇದಾತಿತ್ತಲ್ಲಪ್ಪ, ಹಿರಿಯಾರು ನಮ್ಮನ್ನು ಬೇದ್ರ ಹೆಂಗಾತ್ ವಿಚಾರ ಮಾಡಿ ಬೆರಿತಿದ್ದೆವು. ಈಗಾದ್ರೂ ಹೇಳ್ತಾನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನ. ಈಗಾದ್ರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ. ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ. ನಾವು ಹಿಂಗ ಬಂದೀವಿ, ಬಂದಿದ್ದು ಹಳಿ ಮಂದಿ, ನಾವು ಹಿಂಗ ಹೋಗವ್ರ. ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ. ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನ ಬಂದಿದ್ದೀವಿ.